ನಿನ್ನ ಮನಕ್ಕೆ. ಈ ನಿನ್ನ ವೀಧಿ ಗಾನಕ್ಕೆ ಸಿಲುಕಿದವರು ಯಾರಿದ್ದರೆ ಈ ಜಗದಲ್ಲಿ? ದ್ವಾಪರ ಯುಗದಲ್ಲಿ ಪಾಂಡವರನ್ನು ವನವಾಸಕ್ಕೆ ಕಳಿಸಿದೆ. ಶ್ರೀರಾಮ ಲಕ್ಷ್ಮಣರನ್ನು ವನವಾಸಕ್ಕೆ ಕಳಿಸಿದೆ. ಈಗ ನನ್ನನ್ನು ಬಿಡುವಿಯಾ? ಧಿಕ್ಕಾರವಿರಲಿ ನಿನ್ನ ಮಾಯಾ ಕುತಂತ್ರಕ್ಕೆ. ಸ್ವಾಮಿ, ದಯವಿಟ್ಟು ನೀವು ಈ ರೀತಿ ಅಳಬೇಡಿ ಸ್ವಾಮಿ. ಮೊದಲೇ ನಿಮ್ಮ ಕಣ್ಣಿಗೆ ಪೆಟ್ಟಾಗಿದೆ. ನೀವು ಈ ರೀತಿ ಹತ್ತಾರೆ ಮತ್ತೆ ಕಣ್ಣು ತುಂಬಾ ನೋವಾಗುತ್ತದೆ. ಸಮಾಧಾನ ಮಾಡಿಕೊಳ್ಳಿ ಸ್ವಾಮಿ. ಬನ್ನಿ, ಆಸ್ಪತ್ರೆಗೆ ಹೋಗೋಣ. ಬನ್ನಿ ಸ್ವಾಮಿ. ಸಮಾಧಾನ? ಈ ರೈತನಿಗೆ ಶಾಂತಿಯ ಸಮಾಧಾನ? ಜಯ ಜಯ. ಕಬ್ಬಿನ ಬಿಲ್ಲಿಗಾಗಿ ಮಾಡಿಕೊಂಡೆ ಸಮಾಧಾನ. ಗುಂಡಿನ ಬಲಿಗೆ ಆತ್ಮೀಯ ಗೆಳೆಯನನ್ನೇ ಕಳೆದುಕೊಂಡಾಗ ಮಾಡಿಕೊಂಡೆ ಈ ನಿನ್ನ ಸಮಾಧಾನ. ಅಡತಿಯ ಅಂಗಡಿಯಲ್ಲಿ 68 ಚೀಲ ಸಿಂಗ ಹಚ್ಚಿದಾಗ ಅದರಲ್ಲಿ ಇದ್ದ ಎಲ್ಲ ಗೋಡಂ ಸಿಂಗದಲ್ಲಿ ಸೊಟ್ಟು ಭಸ್ಮವಾದಾಗ ಮಾಡಿಕೊಂಡೆ ಜಯ ಈ ನಿನ್ನ ಸಮಾಧಾನ. ಅನಾಥ ಮಗುವೊಂದು ಮಗಳಾಗಿ ನನ್ನ ಮನೆ ಸೇರಿದಾಗ ದುಷ್ಕರ್ಮಿಗಳು ಕಾಮದ ಬಲೆಗೆ ಸಿಕ್ಕು ಜಯ ಮಸಣ ಸೇರಿದಾಗ ಮಾಡಿಕೊಂಡೆ ಈ ನಿನ್ನ ಸಮಾಧಾನ. ಬಂಗ್ಲೆ ಭೀಮನ ಅಡಚಣಿಗಾಗಿ ಸಾಲದ ಸಿಲುವಿಗೆ ಸಿಕ್ಕು ಗೌರನ ಕೈಯಲ್ಲಿ ಲೆಕ್ಕವಿಲ್ಲದೆ ಹೊಡೆಸಿಕೊಂಡೆ. ಒಂದು ಕಣ್ಣನ್ನು ಕಳೆದುಕೊಂಡೆ. ಹೊರ ಹುಚ್ಚನಾಗಿ ಈಗ ಬೀದಿಗೆ ಬಂದಿರುವಾಗ ಜಯ ಜಯ ಏನನ್ನು ಮಾಡಿಕೊಳ್ಳಲಿ ನಿನ್ನ ಸಮಾಧಾನ. ಸ್ವಾಮಿ, ಪ್ರಾಣವೆಂಬ ಉಸಿರು ಹಾರಿ ಹೋಗುವವರೆಗೂ ನಾವು ಹೀಗೆ ಸಮಾಧಾನ ಮಾಡಿಕೊಂಡು ಇರಲೇಬೇಕು ಸ್ವಾಮಿ. ಸಮಾಧಾನ ಮಾಡಿಕೊಂಡು ಇರಲೇಬೇಕು. ಕೇಳು ಜಯ ಕೇಳು. ಅಡತಿಯ ಇಷ್ಟೆಲ್ಲ ಇದೆಲ್ಲಕ್ಕಿಂತ ಮಿಗಿಲಾಗಿ ಆಘಾತಕಾರಿ ನನ್ನ ತಂದೆಯ ಸಾವಿನ ದಿನ. ನನ್ನ ತಾಯಿ ಅವಳಿ ಮಕ್ಕಳನ್ನು ಹಡೆದಾಗ ಅದರಲ್ಲಿ ಒಬ್ಬ ತಮ್ಮನನ್ನು ಯಾರೋ ಕದ್ದು ಹೋದರು. ಅಲ್ಲಿ ನಿನ್ನ ನನ್ನ ತಾಯಿ ಪ್ರಾಣ ಬಿಟ್ಟ ಕ್ಷಣದಲ್ಲಿ ಗಂಡ ಹೆಂಡರು ಇಬ್ಬರು ಕೂಡಿ ಒಂದೇ ದಿನ ಸತ್ತು ಹೋದರು ಜಯ. ಅಂದಿನಿಂದ ಇಂದಿನವರೆಗೂ ಮಾಡಿಕೊಂಡನು ಸಮಾಧಾನ ಜಯ, ಮಾಡಿಕೊಂಡನು. ಅಯ್ಯೋ ದೇವ್ರೆ, ಸ್ವಾಮಿ
ನಿಮಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ, ನನಗೆ ಗೊತ್ತಾಗ್ತಾ ಇಲ್ಲ. ಯಾರಪ್ಪ ನೀನು? ಯಾಕೆ ಈ ಮಾತೆಯ ಮುಂದೆ ಕಣ್ಣೀರು ಹಾಕುತ್ತಿರುವೆ? ಈ ರೀತಿ ಕಣ್ಣೀರು ಹಾಕುತ್ತಿರುವೆ? ಏನು ನಿನ್ನ ಮೈ ತುಂಬ ರಕ್ತ? ಏನು ನಿನ್ನ ಮುಖದ ರಕ್ತದ ಕಣ್ಣಿನ ಅವಸ್ಥೆ? ಯಾರಿಂದ ನಿಮಗೆ ತೊಂದರೆ ಆಯಿತು? ನಾನು ಬರುವ ಕ್ಷಣದಲ್ಲಿ ನಿನ್ನ ಪ್ರತಿಯೊಂದು ನುಡಿ ಕೇಳಿ ನನ್ನ ಹೃದಯ ಒಡೆದು ನಿನ್ನ ಕಷ್ಟದ ಕಣ್ಣೀರಿಗೆ ನನ್ನ ಮನ ಕರಗಿ ಹೋಯಿತು. ಹೇಳು, ಏನಾಯಿತು ನಿನಗೆ? ನನಗೆ ಏನೋ ನೀನು ಈ ರೀತಿ ಮಾತನಾಡಲು ಯಾರಪ್ಪ ನೀನು? ನನ್ನ ಕತೆ ದೊಡ್ಡದಿದೆ. ನಾನೊಬ್ಬ ಅನಾಥ, ಮೇಲಾಗಿ ಅನಾಥ ರಕ್ಷಕ ಅಂತಾರೆ. ಮೊದಲು ನಿನಗೆ ಈ ಸ್ಥಿತಿ ಹೇಗೆ ಬಂತಂದು ಹೇಳು, ನಿನ್ನೊಂದಿಗೆ ನಾನಿದ್ದೇನೆ. ತಮ್ಮ, ನನಗೆ ಏನೂ ಆಗಿಲ್ಲಪ್ಪ. ನಾನು ಚೆನ್ನಾಗಿದ್ದೇನೆ. ನನಗೇಕೆ ನಿನ್ನ ಕಷ್ಟ? ಇಲ್ಲ, ಇಲ್ಲ. ನೀನು ಗಾಸಿಕೊಂಡು ಹೇಳುತ್ತಿರುವ ನುಡಿಗಳು ಒಂದೇ ಎರಡೇ. ನಾನು ಬರುವಾಗ ಇದನ್ನೆಲ್ಲ ಕೇಳಿ ನನ್ನ ಶಾಂತಿ ಎಂಬ ಸೋನೆ ಮೀರಿ ಯಾರು ಈ ಕೃತ್ಯ ಕಾರಣ ಎಂದು ಕೈ ಮಾಡಿ ಹೇಳುತ್ತಿದೆ ನನ್ನ ಆಕ್ರೋಶವನ. ನೋಡಪ್ಪ ತಮ್ಮ, ಹಣೆ ಬರಕ್ಕೆ ಹೊಣೆಯಾರು. ನಾವು ಮಾಡಿದ ಪಾಪವನ್ನು ನಾವು ಅನುಭವಿಸಲೇಬೇಕು. ನಿಮ್ಗೆ ಯಾಕೆ ಬೇಕಪ್ಪ ನಮ್ಮ ಹೊಣೆ? ಇದೆಲ್ಲ ನಮ್ಮ